ಸ್ನೇಹಿತರೆ ನಮಸ್ಕಾರ. ನೀವು ಕಾಂಕ್ರೀಟಲ್ಲಿ ಪಿ ಒ ಪಿ ಮಾಡ್ತಿದ್ದೀರ ಅಂದರೆ ಭಾಳ ಕೇರ್ಫುಲ್ಲಾಗಿ ಮಾಡಬೇಕು. ಯಾಕಂದರೆ ಕಾಂಕ್ರೀಟ್ ಲೀಕ್ ಬರುವಂತಹ ಸಾಧ್ಯತೆ ತುಂಬ ಹೆಚ್ಚಿದೆ. ಆಮೇಲೆ ಕಾಂಕ್ರೀಟು ಒಂದು 2 ವರ್ಷ 3 ವರ್ಷ ಕಳೆದ ಮೇಲೆ ಕಳಚ್ಕೊಂಡು ಬೀಳುತ್ತೆ ಕೆಳಗಡೆ. ಈ ಪಿ ಒ ಪಿ ಏನು ಮಾಡಿರ್ತಾವಲ್ಲ ಕಾಂಕ್ರೀಟಲ್ಲಿ, ಅದು ಕಬ್ಬಣ ಸರಿಯಾಗಿ ಕಟ್ಟಿಲ್ಲ ಅಂದರೆ ಖಂಡಿತವಾಗ್ಲೂ ಅದು ಕಾಂಕ್ರೀಟ್ ಕೆಳಗೆ ಕಳಚ್ಕೊಂಡು ಬೀಳುವಂಥ ಸಾಧ್ಯತೆ ಇದೆ. ಹಾಗಾಗಿ ಕಾಂಕ್ರೀಟಲ್ಲಿ ಪಿ ಒ ಪಿ ಮಾಡೋದು ವೆರಿ ಡೇಂಜರ್ ವರ್ಕ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ತುಂಬ ಇನ್ವೆಸ್ಟ್ ಮಾಡಿ ಕಾಂಕ್ರೀಟ್ ಪಿ ಒ ಪಿ ಮಾಡಿರ್ತೀರ, ಆದರೆ ಭಾಳ ಡೇಂಜರ್ ವರ್ಕ್ ಅದು. ಸುಮ್ಮನೆ ಪಿ ಒ ಪಿ ಮಾಡಿಸೋದು ಉತ್ತಮ. ಕಾಂಕ್ರೀಟ್ ಪಿ ಒ ಪಿ ಇದು ಭಾಳ ರಿಸ್ಕಿ ಕೆಲಸ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ನೋಡಿ, ನಿಮ್ಮ ಅನುಕೂಲ ತಕ್ಕಂಗೆ ಮಾಡಿ. ಫೈನಲಿ ನಮ್ಮ ಮನೆಯ ಕಾಂಕ್ರೀಟ್ ಪಿ ಒ ಪಿ ಯಾವ ರೀತಿ ಆಗೈತೆ ಅಂತ ನಿಮಗೆ ತೋರಿಸ್ತೀನಿ ನೋಡಿ. ಇದೇ ನಮ್ಮ ಮನೆಯ ಕಾಂಕ್ರೀಟ್ ಪಿ ಒ ಪಿ ಸ್ನೇಹಿತರೆ. ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್. ದಿಸ್ ಈಸ್ ಮೈ ಹೋಮ್ ಕಾಂಕ್ರೀಟ್ ಪಿ ಒ ಪಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.